ಧರ್ಮಸ್ಥಳದ ಆ ಮಂಜುನಾಥ ಸ್ವಾಮಿಯ ಅಪ್ಪಟ ಭಕ್ತರೊಬ್ರು ಇದ್ದಾರೆ. ನಮ್ಮನ್ನು ಹೊಡಿಬೇಡಿ ಅಣ್ಣ, ಬಿಟ್ಬಿಡಿ ಅಣ್ಣ. ನಮ್ಮ ರಾಜ್ ಅವರು ರೇಂಜ್ ಅವ್ರ ಕಾರ್ ತಗೊಂಡಿದ್ದಾರೆ. ತುಂಬಾ ಖುಷಿ ಆಗ್ತದೆ. ಸುಜುಕಿ ರೇಂಜ್, ಸುಜುಕಿ ಕಾರ್ಗೆ ರೇಂಜ್ ಓವರ್ ಅಂತ ಹಾಕಿದ್ಯಾ? ಟೆನಿ ಕಾಸ್ಟ್ ನೀನು RCB ಬಿಟ್ಟು ಈ ಜರ್ಸಿ ಹಾಕಲ್ಲ. ವಿಡಿಯೋ ಇದೆ, ಎಲ್ಲೋ ಟಿ ಶರ್ಟ್ ಹಾಕಲ್ಲ ಕಬ್ಜಾ. ಹಾಕಲ್ಲ ಸೀರಿಯಸ್ ಹಾಕಲ್ಲ. ಸುಳ್ಳೇ ಸುಳ್ಳು ಈ ಭೂಮಿ ಮ್ಯಾಲೆ ಎಲ್ಲ ಸುಳ್ಳು. ಏನ್ ಬೇಕು? ನನ್ ಮಗ ಕಪ್ ಕೇಳ್ತವನೆ ಬ್ರೋ. ಅಯ್ಯೋ ಕಪ್ ಇಲ್ಲ ಬ್ರೋ, ಅವನದ್ದು ತಿಂದಾಕಂಬಿಟ್ಕೋ ಬ್ರೋ. ಎಲ್ಲ ಅನ್ನೊಂದು ಅವನ ತಿಂದಾಕಂಬಿಟ್ರು. ಕುಮಾರ್ ಆಗಿರೋ ಸಿನಿಮಾಗಳು ಸೂಪರ್ ಆಗಿದೆ ಅಂತ ಹೇಳಿ ಹೇಳಿ ನಮ್ಮ ಜನಗಳಿಗೆ ಟ್ರೈಲರ್ ಟೀಸರ್ ರಿಲೀಸ್ ಆದಾಗ ಹೇಳ್ತೀರಾ, ಕೆಲವೊಂದಷ್ಟು ಜನ ಕಮೆಂಟ್ ಹಾಕ್ತೀರಾ ಚೆನ್ನಾಗಿಲ್ಲ ಅಂತ. ಮಗಳ ಮುಖ ನೋಡಿ ನಿಮ್ಮ ಅಮ್ಮನ ಭವಿಷ್ಯ ಹೇಳ್ತೀರಾ ಯಾವನಾದ್ರು? ನಮ್ ಡ್ಯಾಶ್ ಬೋರ್ಡ್ ಗಳೆಲ್ಲ 10 ಮಿಲಿಯನ್ 5 ಮಿಲಿಯನ್ ನೋಡ್ತಾ ಐತೆ. ನಿಂದೆಷ್ಟು ನೋಡ್ತಾ ಐತೆ? 260 ಮಿಲಿಯನ್. ನಮ್ಮ ಹಾವುಗಳು ಬುಸ್ ಕೊಡ್ತಾವೆ, ಒಂದು ಸೋತು ರೊಚ್ಕೆದ್ದವೆ. ಈಗ ಅದ್ ಯಾರ್ಯಾರು ಹೆಂಗ್ ಹೊಡಿತಾರೋ. ಈ ಮ್ಯಾಚ್ ಏನಾಯ್ತೀವಿ ಬ್ರೋ? ಪಕ್ಕ ವಿನ್. ಕರ್ನಾಟಕದಲ್ಲಿ ಟೂರ್ನಮೆಂಟ್ ಅಲ್ಲಿ ಮ್ಯಾನ್ ಆಫ್ ದ ಮ್ಯಾಚ್ ಪಡೆದ ಅತ್ಯಂತ ಕಿರಿಯ ಆಟಗಾರ ಅಂದ್ರೆ ಇವರೊಬ್ರೆ, ಸುಪ್ರೀತ್ ಅವ್ರ ಮಗ. ಕಣ್ಣಲ್ಲಿ ಕ್ಯಾಚಾಕು ಹಡ್ಡ, ಮಾತಲ್ಲಿ ಸುಟ್ಟಾಕು ಶೂಟ, ತುಂಬ ಚೆನ್ನಾಗಿ ಹುಡುಗಿಗೆ ಯಾವಾರಿಸಿ ಇಟ್ಟವನೆ ಹಣೆಗೆ ಸ್ಟಿಕ್ಕರ್. ಎಲ್ರಿಗೂ ಬೆಳಗಿನ ಶುಭೋದಯಗಳು. ಇದು ನನ್ನ ಮೊದಲನೇ ಲಾಗು. ಯಾವ್ದು ಲ್ಯಾಗ್ ಇಲ್ದೆ ಸ್ವ್ಯಾಗ್ ಆಗಿ ತಗೊಂಡೋಗ್ತೀವಿ. ಕೊನೆವರೆಗೂ ವಿಡಿಯೋ ನೋಡ್ತಾ ಇರಿ. ECL ಮ್ಯಾಚ್ ನಡೀತಾ ಇದೆ, ಅಂಬೇಡ್ಕರ್ ಸ್ಟೇಡಿಯಂ, ವಿಜಯನಗರ. ನಮ್ದು ನಾಗರಭಾವಿ ಸ್ನೇಕ್ಸ್ ಅಂತ. ನಮ್ಮ ಧರ್ಮಸ್ಥಳದ ಆ ಮಂಜುನಾಥ ಸ್ವಾಮಿಯ ಅಪ್ಪಟ ಭಕ್ತರೊಬ್ರು ಇದ್ದಾರೆ. ನಮಸ್ಕಾರ ಅಣ್ಣ, ನಮ್ಮನ್ನು ಹೊಡಿಬೇಡಿ ಅಣ್ಣ, ಬಿಟ್ಬಿಡಿ ಅಣ್ಣ. ಈ ಫಿಗರ್ ಎಲ್ಲಿ ನೋಡಿದೀರಾ ಕಮೆಂಟ್ಸ್ ಮಾಡಿ. ವ್ಲಾಗ್ಸ್ ಅಂಡ್ ಫ್ಯಾಂಟಾಸ್ಟಿಕ್ ವ್ಲಾಗ್ಸ್. ಈ ಟೂರ್ನಮೆಂಟ್ ಆರ್ಗನೈಸರ್ ಕೋಟೆ ಅವರು. ಕುಮಾರ್ ಆಗಿರೋ ಸಿನಿಮಾಗಳು ಸೂಪರ್ ಆಗಿದೆ ಅಂತ ಹೇಳಿ ಹೇಳಿ ನಮ್ಮ ಜನಗಳಿಗೆ. ಟ್ರೈಲರ್ ಟೀಸರ್ ರಿಲೀಸ್ ಆದಾಗ ಹೇಳ್ತೀರಾ, ಕೆಲವೊಂದಷ್ಟು ಜನ ಕಮೆಂಟ್ ಹಾಕ್ತೀರಾ ಚೆನ್ನಾಗಿಲ್ಲ ಅಂತ. ಏನ್ 3 ನಿಮಿಷ ನೋಡಿ 3 ಅವರ್ ಮೂವಿಗಳು ಅಳಿತೀರಾ ನೀವುಗಳೆಲ್ಲ? ಮಗಳ ಮುಖ ನೋಡಿ ನಿಮ್ಮ ಅಮ್ಮನ ಭವಿಷ್ಯ ಹೇಳ್ತೀರಾ ಯಾವನಾದ್ರು? ರಿಚ್ ಕಿಡ್, ಶ್ರೀಮಂತ ಮಗು. ಶ್ರೀಮಂತ ಪ್ರೀತಿ ತೋರಿಸಿ. ಇವಾಗ ರೀಲ್ಸ್ ನೋಡ್ತಾ ಇದೀರಾ. ಆ ಟ್ರಬಲ್ ಅವರು ಸೇರ್ಕೊಂಡು ಮತ್ತೆ ಗಿರಿ ಅವರು ಸೇರ್ಕೊಂಡು ಒಳ್ಳೆ ರೀಲ್ಸ್ ಗಳನ್ನ ಮಾಡ್ತಾ ಇದೀರಾ. ಸಖತ್ತಾಗಿ ಎಂಟರ್ಟೈನ್ಮೆಂಟ್ ಮಾಡ್ತಾ ಇದೀರಾ ಮಗ. ಇನ್ನೊಂದು ನಮ್ ಡ್ಯಾಶ್ ಬೋರ್ಡ್ ಗಳೆಲ್ಲ 10 ಮಿಲಿಯನ್ 5 ಮಿಲಿಯನ್ ನೋಡ್ತಾ ಐತೆ. ನಿಂದೆಷ್ಟು ನೋಡ್ತಾ ಐತೆ? ಸದ್ಯಕ್ಕೆ ಒಂದ್ 270 ಮಿಲಿಯನ್. ನಿಜ? ತೋರ್ಸು ನೋಡೋಣ. ಜನಗಳು ಪ್ರೂಫ್ ಕೇಳೋದ್ ಜಾಸ್ತಿನಪ್ಪ. 10 ಮಿಲಿಯನ್ ಕಡಿಮೆ ಹೇಳ್ಬಿಟ್ಟೆ. 260 ಮಿಲಿಯನ್. ವಾವ್, ಸೂಪರ್ ಮಚ್ಚಿ. ಕರ್ನಾಟಕನ ಧೂಳೆ ಎಬ್ಬಿಸ್ತಾ ಇದೆ. ಹಿಂಗೆ ಎಬ್ಸು, ಒಳ್ಳೊಳ್ಳೆ ಸೀರೀಸ್ ಮಾಡ್ಕೊಂಡು. ಎಲ್ರು ಪ್ರೀತಿ ವಿಶ್ವಾಸ ಇದೇ ತರ ನನ್ನ ಮೇಲೆ ಇರ್ಲಿ ಸಾಕು. ನಮ್ಮ ಟೀಮ್ ನ ಪ್ರಮುಖ ಆಟಗಾರರು. ಅಯ್ಯೋ 60,000 ಪಾಯಿಂಟ್ಸ್ ಗೆ ಬಿಡ್ ಮಾಡಿರೋದು. ಸೊ ಬ್ರೋ, ಜವಾಬ್ದಾರಿ ನಿಮ್ ಹೆಗ್ಲ ಮೇಲಿದೆ. ಹೆಗ್ಲು ಸ್ಟ್ರಾಂಗ್ ಇರ್ಲಿ. ಕರ್ನಾಟಕ ಕರ್ಕೊಂಡು ಕಬ್ಜಾ ಜೆರ್ಸಿ ಹಾಕಿದ್ರೆ ಮಾತ್ರ ಗ್ರೌಂಡ್ ಒಳಗಡೆ ಎಂಟ್ರಿ ಇಲ್ಲ. ಈ ತರ RCB ಭಕ್ತ ಕಬ್ಜಾ. ಅದಕ್ಕೋಸ್ಕರ ನಮ್ಗೆ ಸೆಲೆಕ್ಟ್ ಮಾಡ್ಬೇಕಾದ್ರೆ ಇದ್ ಬಂದ್ಬಿಡ್ತು ಮಿಸ್ ಆಗಿ. ಅದಕ್ಕೋಸ್ಕರ ನಾನು ಟೀ ಶರ್ಟ್ ಹಾಕಲ್ಲ, RCB ಬಿಟ್ಟು ಹೋಗಲ್ಲ ಅಂತ ಹೇಳ್ತಾ ಇದ್ದೀನಿ. ಏನ್ ಹೇಳ್ತೀಯ ಕಬ್ಜಾ ಇದ್ರ ಬಗ್ಗೆ? ಹಾಕೇ ಇಲ್ಲ. ಇದ್ರ ಬಗ್ಗೆ ಮೈ ಅಂತ ಏನ್ ಹೇಳ್ತೀಯ? ಆಡಲ್ಲಪ್ಪ, ಹೊರಗಡೆ ಕೂತ್ ನೋಡ್ತೀನಿ ಅಷ್ಟೇ. ಟೆನಿ ಕಾಸ್ಟ್ ನೀನು RCB ಬಿಟ್ಟು ಈ ಜರ್ಸಿ ಹಾಕಲ್ಲ. ಇಲ್ಲ, ಎಲ್ಲೋ ಅಂದ್ರೆ ನಮ್ಗೆ ಹಾಕ್ ಬರಲ್ಲ. ಅದಕ್ಕೆ ವಿಡಿಯೋ ಇದೆ, ವಿಡಿಯೋ ಇದೆ, ಎಲ್ಲೋ ಟಿ ಶರ್ಟ್ ಹಾಕಲ್ಲ ಕಬ್ಜಾ. ಹಾಕಲ್ಲ ಸೀರಿಯಸ್ ಹಾಕಲ್ಲ. ಆಡಲ್ಲ. ಸುಳ್ಳೇ ಸುಳ್ಳು ಈ ಭೂಮಿ ಮ್ಯಾಲೆ ಎಲ್ಲ ಸುಳ್ಳು. ಲೇ ಕಚಡ, ನನ್ನ ಮಗನೇ ಹಾಕಲ್ಲ RCB ಜರ್ಸಿ ಬಿಟ್ಟು ಅಂದಲ್ಲೋ. ನಂದಿ ಸ್ಪೆಕ್ಸ್ ಗುರು, ಇದು RCB ಅಲ್ಲ ಗುರು, ನಾಗರಭಾವಿ ಸ್ನೇಕ್ಸ್. ಆಡಿಯನ್ಸ್ ಏನ್ ಹೇಳ್ಬಿಡ. ಯಾವ್ದೋ ಇದು ಚೆನ್ನೈ ಇದು ಹಂದಿಗಳಲ್ಲ, ಇದು ಹಂದಿ ಇದು. ಹಾಕಲ್ಲ ಅನ್ಬಿಟ್ಟು ಹಾಕಿದಿಲ್ಲ ಲೇ. ನಮ್ ಕಬ್ಜಾ ಮಾತ್ ಕೊಟ್ರೆ ಅದೇನೋ ಕೊಟ್ಟಂಗೆ. ಮನ್ಸ್ ಕೊಟ್ಟಂಗೆ. ಇದು ನಾಗರಭಾವಿ ಸ್ನೇಕ್ಸ್ ಅಂತ ಇಟ್ಟಿದ್ರಲ್ಲ, ಅದ್ರದ್ದು ಏನ್ ನಾಗರಭಾವಿಲಿ ಹೆಂಗಂದ್ರೆ ನಾಗರಭಾವಿ ಹಾವುಗಳು ಅಂತ. ಅದು ನಾಗರಭಾವಿ ಹಾವುಗಳು. ಇದ್ಯಾವು? ಇದು ಕೆರೆ ಹಾವು, ಮಂಡ್ಲಾವು. ಅಲ್ಲಿ ನಾಗರಾವ್ ಐತೆ.
ಇದು ಇಲ್ಲ ಒಳ್ಳೆ ಹಾವಿದು. ಕಬ್ಜಾ ಯಾವ ಒಬ್ರು ಯಾವ ತರ ಹುಳ ಅದು ಅದು ಎರೆಹುಳ ಎರೆಹುಳ ಹಾವು ಲೆಕ್ಕದಲ್ಲಿ ಇಲ್ಲಪ್ಪ. ನೀನ್ ಇಲ್ಲಿ ರಾಮನ ರಾವಣನ ರಾವಣ ಮಗ ನೀನ್ ಜಾಸ್ತಿ ಅಲ್ಲ ಇರೋ ಟ್ರೂ ಆಗಿ ಹೇಳೋ, ನೀನ್ ಜಾಸ್ತಿ ಬಿಲ್ ಬಿಟ್ಟಿರೋದೆಲ್ಲೋ. Toss ನಡೀತಾ JC Boys versus Nagar Boys next. ಕ್ಲೋಸಪ್ ಮಾಡಿಸಿದ್ರು. ಆರ್ಮಿಗೆ ಹೋಗಕ್ಕೆ ಇಷ್ಟು ಕಷ್ಟಪಡಲ್ಲ. ಹಿಂಗೆಲ್ಲ ಹೋಗಿ ಸೋತ್ ಬಿಡ್ರಿ. ಕಬ್ಜಾ ಗೆಲ್ತೀರಾ 100%. ವಿನ್ನಿಂಗ್ ಪ್ರೈಸ್ 1 ಲಕ್ಷ ಗೆದ್ರೆ ಏನೇನ್ ಮಾಡ್ಬೇಕು ಅನ್ಕೊಂಡಿದೀರಾ? ಥೈಲ್ಯಾಂಡ್ ಪ್ರೈವೇಟ್ ಜೆಟ್ ಅಲ್ಲಿ. ಪಾಕಿಸ್ತಾನ ಪಾಕಿಸ್ತಾನ್ ಚೀಪ್ ಗುರು 20,000 ಕೈ ಫ್ರೀ ಮಾಡ್ಕೊಳ್ಳಿ. ರಾಕಿ ಯಾವ ಬ್ರ್ಯಾಂಡ್? ಯಾರ್ದು ನಮ್ದಾ ಸ್ನೇಕ್ ಬ್ರ್ಯಾಂಡ್ ಕಬ್ಜಾ ಏನ್ ಗುರು ಇಷ್ಟೊಂದು ಕಲರ್ ಕಾಣ್ತಾನೆ ಇದ್ರಲ್ಲಿ ಫೋನಲ್ಲಿ. ಕಲರ್ ಇದೀನಪ್ಪ ಕಲರ್ ಇದೀನಿ ನಾನು. ನಮ್ ಟೀಮ್ಗೆ 57 ಸ್ಕೋರ್ ಕೊಟ್ಟಿದ್ದಾರೆ ಟಾರ್ಗೆಟ್. ಕಬ್ಜಾ ಹೊಡಿತೀವೇನೋ? ಗ್ಯಾರಂಟಿ ಹೊಡಿತೀವಿ ಗುರು. ಏನ್ ನಿಶಾ ಗೈಸ್? ಏನ್ ಎಲ್ಲ ಒಳ್ಳೆ ಲೇ ನೀನ್ ಔಟ್ ಆದ ಜೋಶ್ ಬರ್ಲಿ. ಹೆಂಗ್ ಔಟ್ ಆದ ಹೇಳಿದ್ರು? ಹಿಟ್ ಔಟ್. ಸೊ 57 ಟಾರ್ಗೆಟ್ ಇದೆ, ನೋಡೋಣ ಹೆಂಗ್ ಆಡ್ತೀವಿ ಏನ್ ಕತೆ ಅಂತ. ನಮ್ಮ ಪ್ಲೇಯರ್ ಆಡ್ತಾ ಇದಾರೆ. ಮೊದಲನೇ ಮ್ಯಾಚ್ ಲಾಸ್ ಆಗಿದೀವಿ, ಡೋಂಟ್ ವರಿ. ಒಳ್ಳೆ ಓಪನ್ ನೆಕ್ಸ್ಟ್ ಮ್ಯಾಚ್ ಹೊಡೆದೇ ಹೊಡಿತೀವೇನ ಕಬ್ಜಾ? ಈಗ ಹೇಳಿ 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 ಬೋಳಿ ಮಗನೇ ಔಟ್ ಆಗಿ ಬಾ ಗುರು. ಒಂದ್ ಬಾಲ್ ಏನ್ ಮಾಡ್ಲಿ ಹೋಗಿ ಎತ್ತದೆ ಔಟ್ ಆಯ್ತು. ಅವೆಲ್ಲ ಡಿಸ್ಕಷನ್. ಸೋತ್ರುನು ಖುಷಿಯಿಂದ ತಿಂತಿದಾರೆ, ಅದೊಂದು ನಮ್ಗೆ ಇಷ್ಟ ಆಯ್ತು. ಮ್ಯಾಚ್ ಯಾರು ಗೊತ್ತಾ ಕಬ್ಜಾ ಒಂದ್ ಬಳಿ ಬಂದ ಹೊರಗಡೆ ನಾನು ಬಿಟ್ಟು ಬೀಸ್ದೆ, ಬಟ್ ಹೋಗಿಲ್ಲ ಅಲ್ಲೇ ಇದ್ರು. ಒಳ್ಳೆ ರೈಸ್ ಬಾತು ಚಟ್ನಿ ಮಾಡ್ಸವ್ರೆ, ತಿನ್ಬಿಟ್ಟು ನೆಕ್ಸ್ಟ್ ಮ್ಯಾಚ್ ಸಿಕ್ಕನ, ಡೋಂಟ್ ವರಿ. ನಾಗರಾವೆ ಸೆಡೆ ಎತ್ತಿ ಏನ್ ನೋಡ್ತಾ ಇದ್ದಿಲ್ಲ ಗುರು? ಔಟ್ ಆಗ್ಲಿ, ಕ್ಯಾಚ್ ಔಟ್ ಆಗ್ಲಿ, ಸ್ಟಂಪ್ ಔಟ್ ಆಗ್ಲಿ, ಹೆಂಗದ್ರಲ್ಲಿ ಹಿಟ್ ಔಟ್ ಗುರು. ಟೂರ್ನಮೆಂಟ್ ಪ್ಲೇಯರ್ ಅಂತಾನೆ ಎಲ್ಲ ಟೂರ್ನಮೆಂಟ್ ಅಲ್ಲಿ ಕೇಳಿ. ನೀನ್ ಹೆಂಗ್ ಆಡ್ದೆ? ನಾನು ಒಂದ್ ಬಾಲ್ ಆಡಿದೀನಿ, ಒಂದ್ ಬಾಲ್ ಅಲ್ಲಿ ಹೊಡೆದಿನಿ, ಬಲ ಬಿಟ್ಟು ಅದು ಕ್ಯಾಚ್ ಏನ್ ಮಾಡ್ಲಿ? ಸರಿ 1 ರನ್ ಆದ್ರೂ ನಾಗರ ಸ್ನೇಕ್ಸ್ ಹೋದ್ ಮ್ಯಾಚ್ ಫೈನಲ್ ಡೇ ಹೆಂಗ್ ಔಟ್ ಆದ ಗುರು? ವೈಡ್ ಔಟ್. ನಮ್ಮ ರಾಜ್ ಅವರು ರೇಂಜ್ ಅವ್ರ ಕಾರ್ ತಗೊಂಡಿದ್ದಾರೆ. ತುಂಬಾ ಖುಷಿ ಸುಜುಕಿ ರೇಂಜ್, ಸುಜುಕಿ ಕಾರ್ಗೆ ರೇಂಜ್ ಓವರ್ ಅಂತ ಹಾಕಿದ್ಯಾ? ಅದು ಗೊತ್ತು. ಈ ಗ್ಲಾಸ್ ಯಾವ್ದು? ಇದು ನಂದೆ 8 ಲಕ್ಷನಾ? ನೀನ್ ನೀವು ಸೋತ್ರಲ್ಲ, ಇವಾಗ ಏನ್ ಅನ್ಸ್ತೈತೆ ನಿಮ್ಗೆ ಹೇಳ್ರಿ. ಅದಕ್ಕಿಂತ ಖುಷಿ ವಿಚಾರ ಇದು. ರೇಂಜ್ ಓವರ್ ಅಂತ ಹಾಕ್ಸಿದ್ರೆ ಅದು ಖುಷಿ ವಿಚಾರ. ನಮ್ ರಾಜ್ ಇರೋದಲ್ಲ ಅಂತ ಸೋತಿರೋದು ಅಷ್ಟೇ, ಮತ್ತೇನಿಲ್ಲ. ಪಾಪ ಗೆಲ್ಲಿ ರಾಜು ಟೂರ್ನಮೆಂಟ್ ತುಂಬಾ ಕಷ್ಟ ಬಿದ್ದವನೆ, ನಾವ್ ಹೋಗಿ 2ನೇ ಕಪ್ ಗೆದ್ಕೊಂಡ್ ಬಂದಿದೀವಿ. ಯಾಕೆ ಅಂತ ಬಿಟ್ಕೊಟ್ರೆ ನಮ್ ಅರ್ಜುನ್ ಬ್ರೋದು ಬಿಲ್ಲು ಮಾಡೋ ವರ್ಕ್ ಆಯ್ತಲ್ಲ, ವರ್ಕ್ ಆಗ್ಬೇಕು ನೆಕ್ಸ್ಟ್ ಮ್ಯಾಚು. ಇವಾಗ 2ನೇ ಮ್ಯಾಚು ನಮ್ಮ ಹಾವುಗಳು ಬುಸ್ ಕೊಡ್ತವೆ, ಒಂದು ಸೋತು ರೊಚ್ಗೆದ್ದವೆ. ಈಗ ಅದ್ ಯಾರ್ಯಾರು ಹೆಂಗ್ ಹೊಡಿತಾರೋ. ಈ ಸರಿ ಅರ್ಜುನ್ ನಾವು ಹೋಯ್ತಾ ಇದೀವಿ, ನೋಡೋಣ ಏನಾಗುತ್ತೆ. ಬ್ರೋ ಎಷ್ಟು 6 ಹೊಡಿತಾರೆ ಹೇಳ್ರಿ ನೀವು? 1 6ಗೆ ನನ್ನ ಕಡೆಯಿಂದ 200 ರೂಪಾಯಿ. ಸೊ ನಮ್ಮ ಕಬ್ಜಾ ಶರಣ್ ಅವರು ಎಷ್ಟು ದಿವಸ ಯಾವ್ದೋ RCB ಪರವಾಗಿ ಕೊಡ್ತಾ ಇದ್ರು, ಈ ಸರಿ ನಮ್ಮ ಟೀಮ್ ಅಲ್ಲಿ ಅರ್ಜುನ್ ಬ್ರೋಗೆ ಒಳ್ಳೆ ಆಫರ್. 1 6ಗೆ 200 ರೂಪಾಯಿಗಳು ಗ್ಯಾರಂಟಿ. ಹೇಳಪ್ಪ ಏನ್ ಹೇಳು. 2 6 ಹೊಡೆದ್ರೆ ನಾನು 1000 ಕೊಡ್ತೀನಿ, ಹೊಡಿಲ್ಲ ಅಂದ್ರೆ 1000 ಕೊಡ್ಬೇಕು. ಪ್ರೂಫ್ ಐತೆ ಅಲ್ಲಿ ಹೇಳ್ತಿರೋದು. ನೋಡೋಣ ಅದೇನ್ ಹೊಡಿತಾನೆ ಅಂತ. ಹೊಡಿಲಿ, 1,000 ಹೋದ್ರೆ ಹೋಯ್ತು. ಎಲ್ಲಿ ನಾವು ಈ ಮ್ಯಾಚ್ ಏನ್ ಮಾಡ್ತೀವಪ್ಪ? ಗೆಲ್ತೀವಿ ಅವ್ರ ಚಾಚೂರು ಬೀಸ್ ಆಗ್ತಿಲ್ಲ. ಈ ಮ್ಯಾಚ್ ಏನಾಯ್ತೀವಿ ಬ್ರೋ? ಪಕ್ಕ ವಿನ್ ಹೊಡೆದೇ ಹೊಡಿತೀವಿ.
ಲಾಸ್ಟ್ 2 ಬಾಲ್ ಇದೆ. ಓವರ್ ನಂಬರ್ ತುಂಬಾನೇ ಸ್ಟ್ರಗಲ್ ಮಾಡ್ತಾ ಇದ್ದಾರೆ. ನಮ್ಮ ತಂಡದವರು ಮ್ಯಾಚ್ ನ ಕೈ ಚೆಲ್ಲಿ ಬರ್ತಾ ಇದೀವಿ. ಕಥೆ ಮುಗಿಯಿತೆ ಆರಂಭದ ಮುನ್ನ. ಏನ್ ಬೇಕು? ಏನ್ ಬೇಕು? ನನ್ ಮಗ ಕಪ್ ಕೇಳ್ತಾವನೆ ಬ್ರೋ. ಅಯ್ಯೋ ಕಪ್ ಇಲ್ಲ ಬ್ರೋ, ಹಾವನದ್ದು ತಿಂದಾಕಂಬಿಟ್ಕೋ ಬ್ರೋ. ಎಲ್ಲ ಅನ್ನೊಂದು ಹಾವನ ತಿಂದಾಕಂಬಿಟ್ರು. ಯಾರು ಸರಿ ಇಲ್ಲಪ್ಪ. ಟೀಮ್ಗಳು ಚೆನ್ನಾಗ್ ಮಾಡ್ಕೊಬಿಡೋದು, ಯಾರನ್ನ ಕರ್ಸ್ಬಿಡೋದು, ಹೊಡೆದ್ಬಿಡೋದು. ಬಾಯ್ ಚಿನ್ನು ಬತ್ತೀವಿ, ನಮ್ಗೆ ಅದೃಷ್ಟ ಇಲ್ಲ. ಕನೆಕ್ಷನ್ ಮಾಡ್ಕೊಳ್ತಾ ಬಾಯ್ ಕಣ್ರು. ರಚನ್ ಒಳ್ಳೆ ಬ್ಯಾಟರ್. ವರ್ಷ ಕೈ ಅನ್ಕೊಟ್ ರೀತಿ ಆಗ್ತಾ ಇಲ್ಲ ರಚನ್ ನಮ್ಮ ಅವ್ರಿಗೆ. ಮ್ಯಾಚ್ ಸೋಲಕ್ಕೆ ಪ್ರಮುಖ ಕಾರಣ ಆ ವ್ಯಕ್ತಿ. ಹಾಗೆ ಋಷಿಕಾ ಗೋಲ್ಡನ್ ಸ್ಟ್ರೈಕರ್ಸ್. ಅಯ್ಯೋ ಇದು ಕಾರ ನಾಳೆ ಗೆಲ್ಲೇಬೇಕಲ್ಲ ಚಿನ್ನ. ಇದು ಕಾರ ನಾಳಿಗೆ ಅವ್ನು ಹಾಕೋನ್ ಆಟದಲ್ಲ. ಮೊದಲನೇ ಪ್ರೈಸ್ ನನ್ ಮಗಂಗ್ ಬರ್ತಾ ಮ್ಯಾನ್ ಆಫ್ ದಿ ಸೀರೀಸ್. ಇಟ್ಕೊಳ್ಳೆ ಬಾಲ್ ಆಗ್ತಾ ಇದೆ. ಕೋಟೆ ಟ್ರೈ ಮಾಡ್ತಾರೆ. ಇನ್ ಯಾರ್ಗೇನೆ ಇದರಲ್ಲಿ ಅಭಿಮನ್ಯು ಮೊದಲನೇ ಮೆಡಲ್ ನನ್ನ ಮಗನ್ ಬಂದಿದೆ. ಮಾಡ್ತಿದ್ದಾರೆ. ನಮ್ಮ ಕರ್ನಾಟಕದಲ್ಲಿ ಟೂರ್ನಮೆಂಟ್ ಅಲ್ಲಿ ಮ್ಯಾನ್ ಆಫ್ ದ ಮ್ಯಾಚ್ ಪಡೆದ ಅತ್ಯಂತ ಕಿರಿಯ ಆಟಗಾರ ಅಂದ್ರೆ ಇವರೊಬ್ರೆ, ಸುಪ್ರೀತ್ ಅವ್ರ ಮಗ. ನೋಡಿ, ಅತ್ಯಂತ ಕಿರಿಯ ಎತ್ತು ಬಂಗಾರ ಹಿಂಗೆ. ಮ್ಯಾಗೆದ್ದು ಏ! ಮನೆಗೆ ಹೋಗು.